ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವರ್ನರ್ಸ್ ವ್ಲಾಗ್ಸ್. ನಾನಿತ್ತು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಈ ವ್ಲಾಗ್ ಬಂದು ನಾವು ಸೂತ್ಕ ಕಳ್ಕೊಳ್ಳೋ ವ್ಲಾಗ್ ಆಗಿರುತ್ತೆ. ಯಾರ್ಯಾರು ಬಂದರು, ಹಾಗೆ ಯಾರೆಲ್ಲ ಬಂದಿದ್ರು, ನಾವು ಆ ದಿನ ಯಾವ ರೀತಿ ಇದ್ವಿ ಅನ್ನೋದನ್ನು ನೀವು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ಬೋದು. ಸೂತ್ಕ ಕಳ್ಕೊಳ್ಳೋದು ಅಂತಂದರೆ ಕೆಲವರು 3 ಡೇಸ್ ಕಳ್ಕೊತಾರೆ, 5 ಡೇಸ್ ಕಳ್ಕೊತಾರೆ. ನಾವು ಡಿಸ್ಚಾರ್ಜಾಗಿ ಬಂದಿದ್ದೆ 4 ಡೇಸ್ಗೆ ಮನೆಗೆ. ಅದರಿಂದ ಸ್ವಲ್ಪ ಟೈಮ್ ತೊಗೊಂಡು 9 ಡೇಸ್ ಕಳ್ಕೊಳ್ಳೋಣ ಅಂದ್ಕೊಂಡು 9 ಡೇಸ್ ಕಳ್ಕೊಳ್ತಾ ಇದ್ದೀವಿ. ಕೆಲವರು ಮನೇಲಿ ಹಂಗೆ ಕಳ್ಕೊತಾರೆ. ನಾರ್ಮಲೇನೋ ಎಲೆ ಏನೋ ಬಿಂದಿಗೆ ನೀರು ತುಂಬಿದ ಬಿಂದಿಗೆಗೆ ವಿಡಿಯೋದಲ್ಲಿ ಹಾಕ್ಬಿಟ್ಟು ಕಳ್ಕೊಳ್ತಾರೆ. ನಾವು ದಾಸಪ್ಪನ ಕರೆಸಿ ಮನೇಲಿ ಅದು ದೇವ್ರು ಕೂರಿಸಿ ಸೂತ್ಕ ಕಳ್ಕೊತೀವಿ. ಅಲ್ಲಿವರೆಗೂ ಮನೇಲಿ ಪೂಜೆ ಎಲ್ಲ ಮಾಡಿರೋದಿಲ್ಲ. ಸೂತ್ಕ ಅಂತಂದರೆ ಸೂತ್ಕದಲ್ಲಿ ಪೂಜೆ ಮಾಡಬಾರ್ದಲ್ವ, ಆದ್ದರಿಂದ ಸೂತ್ಕ ಕಳ್ಕೊಳ್ಳೋ ದಿನ ಆಗಿರೋದ್ರಿಂದ ನನ್ನ ತಂಗಿ ಕೂಡ ಒಂದು ದಿವಸ ಮುಂಚೆನೇ ಬಂದಿದ್ಲು. ಹಾಗೆ ನಮ್ಮ ಅಕ್ಕ ಮಕ್ಕಳು ಕರ್ಕೊಂಡು ಬೆಳಗ್ಗೆ ಬೇಗನೆ ಬಂದುಬಿಟ್ಟಿದ್ಲು. 7 o'clock ಅಷ್ಟರಲ್ಲೆಲ್ಲ ಇಲ್ಲೇ ಇದ್ಲು. ಹಾಗೆ ನಮ್ಮ ಮನೆಯಿಂದ ಮತ್ತು ನಮ್ಮ ಮಾವ, ಆಕೆ, ನಮ್ಮ ಅಕ್ಕಂದರು, ಹಾಗೆ ಮಕ್ಳುಗಳು ಎಲ್ಲ ಬಂದರು. ಮಧ್ಯಾಹ್ನ ಅಷ್ಟರಲ್ಲಿ ಬಂದರು ಅವರು. ಪೂಜೆ ಮಾಡೋಷ್ಟೊತ್ತಿಗೆ ಬಂದರು. ಅವರು ಬೇಗನೆ ಬಂದಿದ್ದರು. ಸೊ ಮನೆಯಲ್ಲೆಲ್ಲ ಅವರೆಲ್ಲ ಮನೆಯೆಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ಕೋತಾಯಿದ್ರು. ನಾನು ಬೆಳಗ್ಗೆ ಸ್ನಾನ ಮಾಡಿ ಕೂದಲನ್ನ ಇಲ್ಲಿ ಬಿಸಿಲಿಗೆ ಒಣಗಿಸ್ಕೊಳ್ತಾ ಇದ್ದೀನಿ. ಬಿಸಿಲು ಅಷ್ಟೊಂದು ಬಂದಿರಲಿಲ್ಲ, ಸ್ವಲ್ಪ ಲೈಟಾಗಿ ಬಂದಿತ್ತು. ಹಸಿ ತಲೆಯಲ್ಲಿ ಫೀಡ್ ಮಾಡಬಾರ್ದು ಅಂತಾರೆ, ಪಾಪ ಕೋಲ್ಡ್ ಆಗುತ್ತೆ ಅಂತ. ಅದರಿಂದ ಕೆಂಡದಲ್ಲಿ ಅಥವಾ ಈ ರೀತಿ ಬಿಸಿಲಲ್ಲಿ ಸ್ವಲ್ಪ ಕೂದಲನ್ನ ಡ್ರೈ ಮಾಡಿಕೊಂಡು ಅದಾಗಿದ ನಂತರ ಫೀಡ್ ಮಾಡಬೇಕು. ನನ್ನ ತಂಗಿ ಬಂದಲ್ಲಿ ನೋಡಿ, ಅವಳಿಗೆ ಮಕ್ಕಳು ಅಂದರೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು. ಇವರು ನಮ್ಮ ಅಕ್ಕನ ಮಕ್ಕಳು ಜನ್ಯ ಹಾಗೆ ಮನುಷ್ಯ, ಇಬ್ರಿಗೂ ಹಣ್ಣು ತಿನ್ನಿಸ್ತಾಳೆ. ಅವಳು ನೀರು ತುಂಬಿ ನಮ್ಮ ಮನೆಗೆ ಬಂದರೆ ನೀರು ತುಂಬಿನೇ ಸಾಕಾಗಿ ಹೋಗ್ತಾಳೆ ಪಾಪ. ನಮ್ಮ ಮನೇಲಿ ಮೇಯ್ನ್ ನೀರು ತುಂಬೋದೇ ದೊಡ್ಡ ಕೆಲಸ ಫ್ರೆಂಡ್ಸ್. ಎಷ್ಟು ತುಂಬಿದ್ರೂ ಎಲ್ಲಿ ಒಂದು ಸಲ ಸ್ನಾನ ಮಾಡಿದ್ರೆ ಖಾಲಿ ಆಗ್ಬಿಡುತ್ತೆ, ಮತ್ತು ತುಂಬತಾನೇ ಇರಬೇಕು. ತುಂಬಾ ಹಿಂಸೆ ಆಗುತ್ತೆ ನೀರದು. ಅದು ಯಾವಾಗ ನೀರು ಪ್ರಾಬ್ಲಮ್ ಎಲ್ಲ ಸರಿ ಹೋಗುತ್ತೆ ಅಂತ ಗೊತ್ತಿಲ್ಲ. ನೋಡಿ ನಮ್ಮೇಲೂ ಎಲ್ಲ ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಪಾಪು ನೋಡ್ತಾಯಿದ್ರು. ಪಾಪುನವರು ಎಲ್ಲ ಹಾಸ್ಪಿಟಲ್ ಎಲ್ಲ ಬಂದಿರು ಒಂದ್ಸಲ ನೋಡಿದರು. ಇವಾಗ ಹೆಂಗಾಗಿದೆ ಅಂತ ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತಲ್ಲ, ಮನೆಗೆ ಫ್ಯಾಮಿಲಿಗೆ ಹೊಸ ಮೆಂಬರ್ ಬಂತಾರೆ ಅಂದರೆ ಅವರು ನೋಡೋದೇ ಒಂಥರ ಕ್ಯೂರಿಯಾಸಿಟಿ. ಆಮೇಲೆ ಕಾಮನ್ ಆಗೋಗುತ್ತೆ. ಬಟ್ ಅಷ್ಟರಲ್ಲಿ ಸ್ವಲ್ಪ ಹೊಸ ಪಾಪು ಅದೆಲ್ಲ ಮಕ್ಳುಗಳಿಗಂತೂ ತುಂಬಾ ಕ್ಯೂರಿಯಾಸಿಟಿಯಿಂದ ನೋಡ್ತಿದ್ದೆ. ನಾನು ಎತ್ಕೋತೀನಿ ಅಂತ ನೋಡ್ತಾರೆ. ಹೋದೆ ಎಲ್ಲ ಹೆಂಗೂ ನೋಡ್ತಾರೆ, ಅವ್ರಿಗೂ ಖುಷಿ ಇರುತ್ತಲ್ಲ ನಮ್ಮ ಪಾಪು ಅಂತ. ಅದಾಗಿದ್ದ ನಂತರ ಪೂಜೆ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ವಿ. ಪೂಜೆ ಮಾಡಿ ಹಾಯ್ ಕವನಕ, ಇವತ್ತೇನು ಸ್ಪೆಷಲ್? ಹೌದಾ ಕವನಕ, ನಿಮ್ಗೆ ನಿಮ್ಮ ಪಾಪ ಹೋಗಿದ್ದಕ್ಕೆ ಏನು ಒಪಿನಿಯನ್? ಖುಷಿ ಇದೆ ಅಷ್ಟೇ. ಹೌದಾ, ಇಲ್ಲಿ ಅಮ್ಮಕ್ಕ, ಹಾಯ್ ಅಮ್ಮಕ್ಕ, ಏನ್ ಮಾಡ್ತೀವಿ? ಏನ್ ಸ್ಪೆಷಲ್ ಇವತ್ತು? ಸೂತ್ಕ ಕಳ್ಕೊತೀವಿ. ಹೌದಾ, ಒಂದು ಚಿಕ್ಕದು ಬಾಟ್ಲಿಗೆ ಮನೆಗೆಲ್ಲ ಹಾಕ್ಬೇಕು. ಅದಕ್ಕೆ ಮನೆ ದೇವ್ರ ಸ್ವಾಮಿ, ಗಾನ ಸೈಡ್ ಹೋಗಿ ಬೇಗ. ಸ್ವಾಮಿ ಶ್ರೀನಿವಾಸ ಇಲ್ಲ ಇರಮ್ಮ, ಇಲ್ಲಿ ನಾಮ ಇರ್ತಾರೆ. ಇರ್ತೀನಿ. ಕವನಕ ಪಾಪು ಫೇಸ್ ಬ್ಲರ್ ಮಾಡಿ. ಎಲ್ರು ಅಡ್ಡ ಅವ್ರು. ಅದೆಲ್ಲ ಕುಂಕುಮ ಇಡೋದೆಲ್ಲ ಅವ್ರು ಹೊಡಿಯ ಸುಮ್ನಿರೋ. ಆಮೇಲೆ ನೀನು ನೋಡಿ ಬರ್ತಾವ್ರೆ, ಬರ್ಲಿ ಅದೇ ಹಾಕಿ. ಎಲ್ಲಿದ್ದಿ ಬಾರ, ಇಲ್ಲಿ ನಾಮ ಇಸ್ಕೋ. ಬುಜ್ಜಿ ಸೈಡ್ ಹೋಗು. Oke.
ಗರುಡಾಚಲಾಯನ ಪಾಲ್ಗೋಂಧೋ ಗರುಡಾಚಲಾಯನ ಪಾಲ್ಗೋಂಧೋ ಅಮ್ಮಕ್ಕ ಸೈಡ್ ಆಗಿ ಅಂತೀರ ಅಮ್ಮಕ್ಕ ಸೈಡ್ ಆಗಿ ಅವರು ಆಮೇಲೆ ಕೊಡ್ತಾರೆ ಇದು ತಿಳಿ ಒಳ್ಕಲು ತೂಗಿ ಜೋ ಚಿನ್ನ ಆ ಕಡೆ ತಲೆ ಜೋ ಜೋ ಇನ್ನೊಂದ್ಸಲ ಮಾಡ್ತೀನಿ ರೀ ವಿವಾನ್ ಮಗ ಸೈಡ್ ಬಾ ಮಗಿ ಸರ್ ಬಾ ಸೈಡ್ ಬಾ ಬೆಟ್ಟಾಯ್ಕೋ ಬೆಳಗ್ಗೆ ಸಾಗೆತ್ತ ಬುಜ್ಜಿನ ಹಾಕ್ಬಿಡು ಅಲ್ಲಿ ಬಾ ಬುಜ್ಜಿ ಅಯ್ಯ ಅವನ ಹಂಗ್ ಹಿಂಗ್ ಬಾ ಅವ್ನು ಮನಸ್ತಾನ ಬಾ ಸ್ಕೂಲ್ಗೆ ಹೋಯ್ತಾರ ಮಗ ಇದು ಚಿನ್ನು ಸಾಲಲ್ಲ ಈಗ ದೂರ ಇರಿ ನೀನ್ ಯಾರೇ ಬುಲ್ಬುಲ್ ಯಾರೇ ನೀ ಬುಲ್ಬುಲ್ ತೊಟ್ಲ ಕಾಣ್ತಲೇ ಇಲ್ಲ ಕೈ ಮುದ್ದು ಕಾಣಿಸ್ತಾವೆ ಓ ಪಾಪ ಅಳ್ತಾಳೆ ನಾನು ಯಾವ ಸೌಂಡ್ ಮಾಡ್ತಾರಲ್ಲ ಅಂತ ಮೆಲ್ಲಗೆ ಅವಳೆಲ್ಲ ಅನ್ಸ್ತದೆ ಅಳ್ತಾಳೆ ಅಮ್ಮ ನೀವು ಕೊಟ್ಬಿಟ್ಟು ನಾವಿನ್ನೂ ತೊಟ್ಲಿಗೆ ಹಾಕಿರಲಿಲ್ಲ ಪಾಪನ ಸುತ್ತ ಕಳ್ಕೊಳ್ಳೋವರೆಗೂ ತೊಟ್ಲಿಗೆ ಹಾಕೋದಿಲ್ಲ. ಅದರಿಂದ ಹೆಂಗಿದ್ರು ದೇವ್ರು ಕರೆಸಿ ಪೂಜೆ ಮಾಡಿದ್ವಲ್ಲ, ಆದ್ದರಿಂದ ತೊಟ್ಲಿಗೂ ಹಂಗೆ ಹಾಕ್ಕೊಂಡು ತೊಟ್ಲು ಶಾಸ್ತ್ರನ ಹೋಗ್ಬಿಟ್ಟು ತೊಟ್ಲು ಶಾಸ್ತ್ರ ಕೂಡ ಆಗ್ತದೆ. ಇದು ನೋಡಿ ಬೆಳಗ್ಗೆ ಎಲ್ಲರೂ ಒಬ್ಬಟ್ಟೆಲ್ಲ ಮಿಕ್ಕಿತ್ತಲ್ಲ, ಒಬ್ಬಟ್ಟು ತಿಂದ್ಕೊಂಡು ತಿಂಡಿ ತಿಂತಿದ್ದಾರೆ. ಇಲ್ಲಿ ಒಂದು ಕಡೆ ನಮ್ಮಮ್ಮ ಎಲ್ಲರೂ ಸೇರಿಕೊಂಡು ಮಧ್ಯಾಹ್ನ ಊಟಕ್ಕೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲರೂ ಬಂದು ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ಎಲ್ಲ ಸ್ವಲ್ಪ ಜನ ಇದ್ದರೆ ತುಂಬಾ ಖುಷಿ ಅನಿಸುತ್ತಲ್ವ. ಮಕ್ಕಳು ಹಾಗೆ ಅಕ್ಕ, ನನ್ನ ತಂಗಿ ಎಲ್ಲ ಬಂದಿದ್ರು. ತುಂಬಾ ಖುಷಿ ಆಯಿತು. ಏನು ಮಾಡ್ತಿದ್ಯಾ? ಊಟ ಅಡುಗೆ ಏನು ಸದ ಪಾಪ ಹೆಂಗೈತೆ? ಯಾರ ಥರ? ಅಮ್ಮ ಪಾಪು ಯಾರ ಥರ ಐತೆ ಡ್ಯಾಡಿ? ಪಾಪ ಯಾರ ಥರ ಐತೆ? ಮಮ್ಮಿ ಈಗ ಅಡುಗೆ ಮನೆ ತೋರಿಸ್ತೀನಿ, ಅವ್ರು ಮಲಗೋರು. ಹಾಯ್, ಏನು ಅಡುಗೆ ಮಾಡ್ತಾ ಇದ್ದೀರಾ? ಸಾರು, ಚಿಕನ್ ಫ್ರೈ, ಆಮೇಲೆ ಕಬಾಬು. ಇದು ಏನು ಕಬಾಬ್ಗ? ಅಡುಗೆ ಮಾಡ್ಮೇಲೆ ತಿರ್ಗಾ ಬರ್ತೀನಿ ನೋಡಿ. ಇವರು
ಡೀಪಾಗಿ ಫೋಟೋ ಇಡ್ಸ್ಕೊಂತವ್ರೆ ನೋಡಿ ಫ್ರೆಂಡ್ಸ್, ಇವರು ಫೋಟೋ ಇಡ್ಸ್ಕೊಂತವ್ರೆ. ಅಮ್ಮ ಎಂಟಕ್ಕೆ ಇಡ್ಸ್ಕೊಂತ ಇದೆಯಾ? ಏನಿದು ಅಮ್ಮ, ಏನಿದು? ಮಟನ್ ಸಾರು. ಫ್ರೈಗಾ? ಇವ್ರಿನ್ನ ಫೋಟೋ ಇಡ್ಸ್ಕೊಂತಾನೆ ಅವ್ರೆ. ನನ್ನ ಮುಖನ ಆಮೇಲೆ ತೋರಿಸ್ತೀನಿ, ಆಮೇಲೆ ರಿಲೀವ್ ಮಾಡ್ತೀನಿ. ಹಾಯ್. ಸಾಕೋಗಿ ಎಣ್ಣೆಗೆ ಹಾಕ್ಬಿಟ್ಟಿಯ. ಆನೆ ಆಗಿಲ್ವಂತೆ. ಹಾಗೈತೆ ಹೋಗಿ ಬಿಡಿ ಅಂತ ಆನೆ ಆಗಿದಾ? ಇನ್ನೂ ಜಾಸ್ತಿ ಬೇಕಾ? ಸೊ ಅಡುಗೆ ಎಲ್ಲ ಆಯಿತು. ನಾನ್ ವೆಜ್ ಊಟ ಮಾಡಿದ್ವಿ. ಚಿಕನ್ ಫ್ರೈ, ಕಬಾಬ್, ಬಿರಿಯಾನಿ ಹಾಗೆ ಮಟನ್ ಸಾಂಬಾರು ಮಾಡಿದ್ವಿ. ಎಲ್ಲರೂ ಕೂಡ ಊಟ ಮಾಡಿದ್ರು. ನನಗೆ ಮಾತ್ರ ಮಟನ್ ಸಾಂಬಾರು ಕೊಟ್ಟಿದ್ರು. ಅದು ಸಪ್ರೇಟು ತೆಂಗಿನಕಾಯಿ ಹಾಕ್ತಲೇ ಸಪ್ರೇಟ್ ಮಾಡ್ತಾರೆ. ಯಾವ ರೀತಿ ಮಾಡ್ತಾರೆ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ನನ್ನ ಬಾಣಂತಿ ರೂಟೀನ್ ಹೇಗಿರುತ್ತೆ, ಡೈಲಿ ರೂಟೀನ್ ಹೇಗಿರುತ್ತೆ ಅದೆಲ್ಲ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ನಿಮಗೆ ವೀಡಿಯೋಸ್ ಅಪ್ಡೇಟ್ ಮಾಡ್ತೀನಿ. ಇದು ಬಂದು ನೋಡಿ, ಎಲ್ಲರೂ ಊಟ ಮಾಡ್ತಿದ್ದಾರೆ. ನಮ್ಮ ಅಕ್ಕ ಬಂದು ಅವಳು ಜನ್ನಿಗೆ ಬೆಳಗ್ಗೆ ಡ್ಯಾನ್ಸ್ ಕ್ಲಾಸ್ ಇದೆ, ಡ್ಯಾನ್ಸಿಗೆ ಸೇರಿಸಿದ್ಲು. ಅದರಿಂದ ಹೋಗಲೇಬೇಕು ಅಂತ ಹಠ ಮಾಡ್ತಿದ್ಲು. ಅದರಿಂದ ನಮ್ಮ ಅಪ್ಪ ಇರು ಅಂತಿತ್ತು ನೋಡಿ. ಅವಳೊಬ್ಳು ಮಾತ್ರ ರೆಡಿ ಆಗ್ಬಿಟ್ಟು ಹೋಗ್ತೀನಿ ಅಂತ ನಿಂತಿದ್ದಾಳೆ. ಅವಳ ಜೊತೆ ಒಂದು ವೀಡಿಯೋನೂ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಯಾವಾಗಾದರೂ ಮನೆಗೆ ಬಂದಾಗ ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲೆಲ್ಲ ಊಟ ಮಾಡ್ತಿದ್ದಾರೆ. ಅಲ್ಲಲ್ಲೇ ಶಕೆ ಇತ್ತು ಅವತ್ತು, ಅದರಿಂದ ಅಲ್ಲಲ್ಲೇ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ. ದಯವಿಟ್ಟು ಯಾರು ಹೊರಗಡೆ ಕೂರಿಸಿ ಊಟ ಕೊಡ್ತಿದ್ದಾರೆ ಅಂತ ಯಾರು ಅಂದ್ಕೋಬೇಡಿ. ಸೊ ಗೈಸ್, ನೋಡಿದ್ರೆ ಇದಾಗಿತ್ತು ಇವತ್ತಿನ ವೀಡಿಯೋ.